ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಹಬ್ಬ ಅಂತ ಅಂದರೆ ಪ್ರತಿಯೊಬ್ಬರು ಮನೆಗಳಲ್ಲೂ ಡೀಪ್ ಕ್ಲೀನಿಂಗ್ ಮಾಡ್ತಾರೆ. ಹಬ್ಬ ಬೇರೆ ಹತ್ರ ಬರ್ತಿದೆ ಅಲ್ವಾ, ಹಾಗಾಗಿ ನಾನು ಸಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮನೇನ ಫುಲ್ ಕಂಪ್ಲೀಟಾಗಿ ಡೀಪ್ ಕ್ಲೀನಿಂಗ್ ಮಾಡಿದ್ದೀನಿ. ನಾನು ಯಾವ್ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಕ್ಲೀನಿಂಗ್ನ ಮಾಡಿದ್ದೀನಿ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವು ಲೇಡೀಸೇ ಹಾಗೆ ಎಲ್ಲ ಮೇಯ್ನ್ ಹಬ್ಬಗಳಲ್ಲಿ ಫಸ್ಟ್ ಮನೆ ಕ್ಲೀನ್ ಮಾಡಬೇಕು ಅನ್ನೋದೇ ಯೋಚನೆ ಬರೋದು ಹಬ್ಬ ಮಾಡೋದಕ್ಕೂ ಮುಂಚೆ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ಕೇಳಬೇಕಾ, ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಆಗಬೇಕು, ಒಂದು ಲೋಟನೂ ಸಹ ಬಿಡೋದಿಲ್ಲ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿನೇ ಹಬ್ಬ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರು ಮೈಂಡಲ್ಲೂ ಇರುತ್ತೆ. ಸೊ ನಾನು ಮನೆ ಕ್ಲೀನ್ ಮಾಡೋದಕ್ಕೆ 5 ದಿನ ಟೈಮ್ ತೊಗೊಂಡಿದ್ದೀನಿ. ಸೊ ಒಬ್ಬಳೇ ಅಂತೂ ಮಾಡಲಿಲ್ಲ, ಜೊತೆಗೆ ಒಬ್ಬರು ಎಲ್ಪ್ಗೆ ಕರ್ಕೊಂಡಿದ್ದೆ ನಾನು. ಇನ್ನು ನಾನು ಭಾನುವಾರದಿಂದನೇ ಕ್ಲೀನಿಂಗ್ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದೇ ದಿನ ಅಂತೂ ಮಾಡೋದಕ್ಕಾಗಲ್ಲ, ಸಿಕ್ಕಾಪಟ್ಟೆ ಬರ್ಡನ್ ಆಗುತ್ತೆ, ನಮಗೂ ರೆಸ್ಟ್ ಅಂತ ಸಿಗೋದಿಲ್ಲ. ಹಾಗಾಗಿ ಇನ್ನು ಭಾನುವಾರ ಪೂಜೆ ಏನೂ ಮಾಡೋ ಆಗಿರಲಿಲ್ಲ, ಹಂಗಾಗಿ ಮಧ್ಯಾಹ್ನದ ಮೇಲೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಕೆಲಸ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಅಡುಗೆ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕು. ಯಾಕೆ ಅಂತ ಅಂದರೆ ಕೆಲಸ ಮಾಡ್ತಾ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಕೆಲಸ ಮುಗಿಸೋಷ್ಟ್ರೊಳಗಡೆ ಟೈಮು ಆಲ್ರೆಡಿ ತುಂಬಾ ಆಗೋಗ್ಬಿಟ್ಟಿರುತ್ತೆ. ಆಮೇಲೆ ಹೊಟ್ಟೆ ಹಸಿವಾಗ್ತಾ ಇರುತ್ತೆ, ಆವಾಗ ಅಡುಗೆ ಮಾಡಬೇಕು ಅಂದರೆ ಅಷ್ಟು ಪೇಷನ್ಸೇ ಇರೋದಿಲ್ಲ. ಹಂಗಾಗಿ ಭಾನುವಾರ ಮಧ್ಯಾಹ್ನದ ಮೇಲೆ ಕೆಲಸನ ಮಾಡಿಕೊಂಡೆ. ಬೆಳಗ್ಗೆನೇ ಸಾಂಬಾರು ಮಾಡಿ ಇಟ್ಬಿಟ್ಟಿದ್ದೆ. ಇನ್ನು ಫಸ್ಟ್ ಡೇ ಕಂಪ್ಲೀಟಾಗಿ ರೂಮ್ನ ಕ್ಲೀನ್ ಮಾಡ್ಕೋಬೇಕು ಅಂತಲೇ ಅಂದ್ಕೊಂಡಿದ್ದೆ. ಸೊ ನಾನು ಕೆಲಸ ಸ್ಟಾರ್ಟ್ ಮಾಡಿದಾಗ ಒಂದು ಮಧ್ಯಾಹ್ನ 2 ಗಂಟೆ ಮೇಲೆ ಆಗಿತ್ತು. ನಾನು ಎಲ್ಪಿಗೆ ಕರೆದಿದ್ನಲ್ಲ, ಅವರು ಸಹ ಬಂದರು. ಅವ್ರು ಬಂದಾದಮೇಲೆ ರೂಮಲ್ಲಿರೋ ಐಟಮ್ಸ್ಗಳನ್ನೆಲ್ಲ ಕೆಳಗಿಳಿಸಿ ಹಾಲಲ್ಲಿ ಇಟ್ಕೊಂಡು ಧೂಳೆಲ್ಲ ಹೊಡ್ಕೊಂಡು ಕಂಪ್ಲೀಟಾಗಿ ಸಜ್ಜೆ ಎಲ್ಲ ನೀಟಾಗಿ ಒಂದು ಒದ್ದೆ ಬಟ್ಟೆನಲ್ಲಿ ಒರೆಸ್ಕೊಂಡ್ವಿ. ಅದೆಲ್ಲ ಡ್ರೈ ಆಗೋಷ್ಟರೊಳಗಡೆ ಕೆಲವೊಂದು ಐಟಮ್ಸ್ಗಳು ಯಾವುದು ಬೇಡ ಯಾವುದು ಬೇಕು ಅದನ್ನೆಲ್ಲ ಸ್ವಲ್ಪ ಸೆಗ್ರಿಗೇಟ್ ಮಾಡಿ ಇಟ್ಕೊಂಡ್ವಿ. ಇನ್ನು ರೂಮಲ್ಲಿ ಪಾತ್ರೆ ಅಂತ ಯಾವುದೂ ಏನು ಇಟ್ಟಿಲ್ಲ, 1-2 ಐಟಮ್ ಏನೋ ಇದೆ, ಅದನ್ನು ಕಂಪ್ಲೀಟಾಗಿ ನಾನು ಯೂಸೇ ಮಾಡಲ್ಲ, ಬಟ್ ಮುಂದೊಂದು ದಿನ ಬೇಕಾಗುತ್ತೆ ಅಂದ್ಬಿಟ್ಟು ಸಪ್ರೇಟಾಗಿ ಒಂದು ಚೀಲನ ಕಟ್ಟಿ ಇಟ್ಬಿಟ್ಟಿದ್ದೀನಿ. ಚೀಲ ಕಟ್ಟಿದ್ರೆ ಅಷ್ಟು ಅಂದರೆ ಪಾತ್ರೆ ಮೇಲೆ ಕರೆ ಅನ್ನೋದು ಕೂರೋದಿಲ್ಲ. ಹಂಗಾಗಿ ಇನ್ನು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದರಲ್ಲಿರೋ ಐಟಮ್ಸ್ಗಳನ್ನೂ ಅಷ್ಟೇ ಯಾವ್ದು ಬೇಕು ಯಾವ್ದು ಬೇಡ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡೆ. ಇನ್ನು ಬೀರು ಬಟ್ಟೆಗಳೆಲ್ಲ ಮುಂಚೆನೇ ಎಲ್ಲ ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದೆ. ಅಂದರೆ ರೂಮ್ ಕ್ಲೀನ್ ಮಾಡೋಕ್ಕೂ ಮುಂಚೆನೇ ಬೀರು ಬಟ್ಟೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೆ. ಇನ್ನು ಕಂಪ್ಲೀಟಾಗಿ ರೂಮೆಲ್ಲ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು. ಇದೆಲ್ಲ ಕ್ಲೀನ್ ಆದಮೇಲೆ ಸ್ವಲ್ಪ ಟಯರ್ಡ್ ಆಗಿತ್ತಲ್ಲ, ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ವಾಶ್ ಮಾಡುವಂಥ ಬಟ್ಟೆಗಳೆಲ್ಲ ಇತ್ತು, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಹಾಕಿದ್ದಾಯಿತು. ಇನ್ನು ಆವತ್ತಿನ ದಿನ ರೂಮೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಇನ್ನು ನೆಕ್ಸ್ಟ್ ಡೇ ಅಂದರೆ ಇನ್ನು ಮಂಡೇ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ ಅಡುಗೆ ಮನೆಯೂ ಅಷ್ಟೇ ಸಿಕ್ಕಾಪಟ್ಟೆ ಕೆಲಸ ಹಿಡಿಯುತ್ತೆ, ಒಂದೇ ದಿನ ಅಂತೂ ಆಗಲ್ಲ. ಅಡುಗೆ ಮನೆಯೇ 2 ದಿನ 3 ದಿನ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ 2 ದಿನಕ್ಕೆ ಕಂಪ್ಲೀಟ್ ಆಯಿತು. ಇನ್ನು ಬೆಳಗ್ಗೆನೇ ಸಾಂಬಾರು ಮಾಡಿ ಇಟ್ಬಿಟ್ಟೆ. ಅಂದರೆ ಸಾಂಬಾರು ಮಾಡಿದ್ರೆ ನನಗೆ ಸಂಜೆಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿರುತ್ತೆ ಅಲ್ವಾ, ಅವಾಗ ಹೋಗಿ ಅಡುಗೆ ಮಾಡಬೇಕು ಅಂದರೆ ಒಂಥರ ಹಿಂಸೆ. ಅದಕ್ಕೋಸ್ಕರನೇ ಸಾಂಬಾರು ಮಾಡಿ ಹಾಲಲ್ಲಿರೋಂಥ ಕಬೋರ್ಡಲ್ಲಿ ಕೆಲವೊಂದು ಐಟಮ್ಗಳನ್ನ ಅಡುಗೆ ಮಾಡ್ತಾನೆ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಅದು ಯಾವಾಗಲೂ ನೀಟಾಗೇ ಇರುತ್ತೆ. ಇನ್ನೊಂದು ಸಲ ಈಚೆ ಎಲ್ಲ ತೆಗೆದು ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡೆ. ನೋಡಿ, ಇದಿಷ್ಟು ಐಟಮ್ಸ್ ಇದೆ, ಇದನ್ನೆಲ್ಲ ನೀಟಾಗಿ ಕೆಳಗಿಟ್ಟು ಕ್ಲೀನ್ ಮಾಡ್ಕೊಬೇಕು. ಬಟ್ ಫಸ್ಟು ಅಡುಗೆ ಮನೆ ಮೇಲಿರೋ ಸಜ್ಜೆಗಳನ್ನ ಕ್ಲೀನ್ ಮಾಡ್ಕೊಂಬಿಡೋಣ ಆವತ್ತಿನ ದಿನ ಅಂತಲೇ ಅಂದ್ಕೊಂಡಿದ್ದು. ಯಾಕೆಂದರೆ ಅವತ್ತು ಒಂದು ದಿನಕ್ಕೆ ಅದಷ್ಟೇ ಕೆಲಸ ಮಾಡೋದಕ್ಕಾಗೋದು, ಅದಕ್ಕೋಸ್ಕರ ಅದನ್ನು ಮಾತ್ರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಅವರು ನಾನು ಎಲ್ಪಿಗೆ ಕರೆದಿದ್ನಲ್ಲ, ಅವ್ರು ಬರೋಷ್ಟರೊಳಗಡೆ ನಾನೆಲ್ಲ ಕೆಳಗಿಳಿಸಿ ಧೂಳೆಲ್ಲ ಹೊಡ್ಕೊಂಡು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ಎಲ್ಲ ಕೆಳಗಿಳಿಸ್ಬಿಟ್ಟಿದ್ದೆ, ಬಟ್ ಅವರು ಆಮೇಲೆ ಹೇಳಿದ್ರು ಅವರು ಬರೋದಕ್ಕಾಗಲ್ಲ ಅಂತ. ಬಟ್ ಏನೋ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು, ಇನ್ನು 3 ಡೇಸ್ ಬರೋದಕ್ಕಾಗಲ್ಲ ಅಂತ ಅಂದರು. ಸೊ ನಾನು ಆಲ್ರೆಡಿ ಕೆಳಗಿಳಿಸ್ಬಿಟ್ಟಿದ್ದೆ. ಇನ್ನು ಅದು ಮತ್ತೆ ಮುಂದಕ್ಕೆ ಹಾಕೋದು ಬೇಡ, ಅವರು ಬರಲಿಲ್ಲ ಅಂದರೂ ನಾನು ಮಾಡಲೇಬೇಕು ಅಂತಲೇ ಡಿಸೈಡ್ ಆಗಿದೆ. ಸೊ ಹಂಗಾಗಿ
ನಾನು ಅದನ್ನೆಲ್ಲ ಕೆಳಗಿಳಿಸಿ ನಾನೇ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು ಸಜ್ಜೆ ಎಲ್ಲ ನೀಟಾಗಿ ಧೂಳೆಲ್ಲ ಒಡ್ಕೊಂಡು ಎಲ್ಲ ಒರೆಸ್ಬಿಟ್ಟು ಅದು ಡ್ರೈ ಆಗೋಷ್ಟರೊಳಗಡೆ ಕೆಲವೊಂದಷ್ಟು ಪಾತ್ರೆಗಳನ್ನೆಲ್ಲ ತೊಳೆದು ಸೋರೋದಕ್ಕೆ ಇಟ್ಬಿಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ. ಇಲ್ಲೇನಂದರೆ ಕೆಲವೊಂದು ಐಟಮ್ ನಾವು ಯೂಸೇ ಮಾಡಲ್ಲ, ಆದರೂ ಪಾತ್ರೆ ಬೇಕು ಅದನ್ನು ಇಟ್ಕೊಂಡಿರಬೇಕು ಅಂತೀವಿ. ಏನಕ್ಕೆ ಅಂತ ಗೊತ್ತಿಲ್ಲ, ಅದನ್ನು ಬೇಡ ಅಂತ ಹಾಕೋದಕ್ಕೂ ಆಗಲ್ಲ. ಈ ಥರ ಕ್ಲೀನ್ ಮಾಡೋ ಟೈಮಲ್ಲಿ ಯಾಕಪ್ಪ ಬೇಕು ಇಷ್ಟು ಪಾತ್ರೆ ಅಂತ ಅನಿಸುತ್ತೆ. ಅಂದರೆ ಕೆಲವೊಂದಷ್ಟು ಪಾತ್ರೆಗಳು ನಾನು ನನ್ನ ಮಗಂದು ಬಾಣಂತನ ಮುಗಿಸ್ಕೊಂಡು ಬಂದಾಗ ಅಮ್ಮ ಕೊಡಿಸಿದ್ದು, ಬಟ್ ಅದನ್ನು ಯೂಸೇ ಮಾಡಲ್ಲ. ಬಟ್ ಮುಂದೊಂದು ದಿನ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಈಗ ಎಲ್ಲ ನೀಟಾಗಿ ವಾಶ್ ಮಾಡಿ ಒಂದು ಸಪ್ರೇಟಾಗಿ ಒಂದು ಬಾಕ್ಸ್ ಒಳಗಡೆ ಹಾಕಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಸಹ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದೊಂದೇ ಎಲ್ಲ ಜೋಡಿಸಿ ಎತ್ತಿಡೋಷ್ಟರೊಳಗಡೆ ಸಂಜೆ ಒಂದು 5 ಗಂಟೆನೇ ಆಗೋಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಸಣ್ಣ ಪುಟ್ಟ ಪಾತ್ರೆಗಳೆಲ್ಲ ತೊಳೆಯೋದಿದೆಯಲ್ಲ, ಅದಂತೂ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಅದನ್ನೆಲ್ಲ ಕೆಳಗಿಳಿಸಿದಾಗ ಇಷ್ಟೇ ಅಲ್ವಾ, ಬೇಗ ಮಾಡ್ಕೊಂಬಿಡ್ಬೋದು ಅನಿಸುತ್ತೆ. ಮಾಡ್ತಾ ಗೊತ್ತಾಗುತ್ತೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ಅದನ್ನೆಲ್ಲ ಒರೆಸಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಗಾಳಿನಲ್ಲಿ ಬಿಡಬೇಕು, ಹಂಗೆ ಎತ್ತಿಡೋದಕ್ಕಾಗಲ್ಲ. ಅಲ್ಲಿವರೆಗೂ ಸ್ವಲ್ಪ ಪೇಷನ್ಸಿಂದ ಕಾಯಬೇಕು. ಆವಾಗ ಅನಿಸುತ್ತೆ ಯಾಕೆ ಬೇಕು ಇಷ್ಟು ಪಾತ್ರೆ ಅಂತ. ಬಟ್ ಏನಾದರೂ ಫಂಕ್ಷನ್ ಮಾಡುವಾಗ ಅಯ್ಯೋ ಈ ಪಾತ್ರೆ ಇಲ್ಲ, ಇದನ್ನು ತೊಗೋಬೇಕಿತ್ತು, ಅದಿಲ್ಲ ಇದು ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅಂಥ ಟೈಮಲ್ಲಿ ತೊಗೊಂಡ್ಬಿಡ್ತೀವಿ. ಬಟ್ ಈ ಥರ ಕ್ಲೀನ್ ಮಾಡುವಾಗಲೇ ಗೊತ್ತಾಗೋದು ಯಾಕೆ ಬೇಕಪ್ಪ ಅಂತ ಅನಿಸ್ಬಿಡುತ್ತೆ. ಬಟ್ ಇದೆಲ್ಲ ಒಂದು ಟೈಮಲ್ಲಿ ಯೂಸ್ ಆಗೋ ಅಂಥದ್ದೇನೆ. ಅದಕ್ಕೋಸ್ಕರ ಇದನ್ನೆಲ್ಲ ನೆಕ್ಸ್ಟ್ ಇಯರಿಂದ ಇದನ್ನೆಲ್ಲ ವಾಶ್ ಮಾಡೋದು ಬೇಡ, ಯಾಕೆಂದರೆ ಇದನ್ನು ಯೂಸೇ ಮಾಡಿರಲ್ಲ ಅಲ್ವಾ. ಹಂಗಾಗಿ ಒಂದು ಬಾಕ್ಸ್ ಒಳಗಡೆ ಸಪ್ರೇಟಾಗಿ ಎತ್ತಿಟ್ಬಿಡೋಣ. ನೆಕ್ಸ್ಟ್ ಇಯರಿಂದ ಬರೀ ಯೂಸ್ ಮಾಡೋವಂಥದ್ದು ಮಾತ್ರ ತೊಳ್ಕೊಳ್ಳೋಣ ಅಂದ್ಬಿಟ್ಟು ನಾನು ಇದನ್ನೆಲ್ಲ ಕಂಪ್ಲೀಟಾಗಿ ತೊಳೆದು ನೀಟಾಗಿ ಎತ್ತಿಟ್ಕೊಂಡೆ. ಇನ್ನು ಆವತ್ತಿನ ದಿನ ಪೂರ್ತಿ ಅಂದರೆ ಅಡುಗೆ ಮನೆಯಲ್ಲಿ ಏನು ಸಜ್ಜೆ ಮೇಲೆ ಐಟಮ್ಸ್ಗಳಿದೆ ಅಷ್ಟನ್ನು ಮಾತ್ರನೇ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಯಿತು. ಅದನ್ನು ಮಾಡೋದಕ್ಕೇ ಅಂದರೆ ಇವರೆಲ್ಲ ಸ್ಕೂಲ್ಗೆ ಹೊರಟ ಮೇಲೆ ಒಂದು 10 ಗಂಟೆ ಮೇಲೆ ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. 10 ಗಂಟೆಗೆ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದಕ್ಕೆ ಸಂಜೆ ಒಂದು 4-5 ಗಂಟೆನೇ ಆಯಿತು ಅಂತಲೇ ಹೇಳ್ಬೋದು ಟೈಮು. ಅಂದರೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಕೂತು ನಿಂತು ಮಾಡ್ಕೋಬೇಕು, ಒಂದೇ ಹೆಸ್ರಿಗಂತೂ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನಿಧಾನಕ್ಕೆ ಮಾಡ್ಕೊಳ್ಳೋದಕ್ಕೆ ಆ ಟೈಮ್ ಆಯಿತು ಅಂತಲೇ ಹೇಳ್ಬೋದು. ನೋಡಿ, ಇದಿಷ್ಟು ಪಾತ್ರೆಗಳನ್ನ ನಾನು ಯೂಸೇ ಮಾಡಲ್ಲ, ಇಷ್ಟು ಪಾತ್ರೆಗಳಿದೆ. ಇದನ್ನೆಲ್ಲ ಏನು ಮಾಡಿದೆ ಅಂದರೆ ನೀಟಾಗಿ ಚೀಲ ಕಟ್ಟಿ ನೋಡಿ ಇಷ್ಟೇ ಮಾಡ್ಕೊಂಡಿದ್ದೀನಿ. 1-2 ಚೀಲ ಅಷ್ಟು ನಾನು ಯೂಸೇ ಮಾಡಲ್ಲ. ಅದನ್ನು ಸಪ್ರೇಟಾಗಿ ಇಟ್ಬಿಟ್ಟು ಸಜ್ಜೆ ಮೇಲೆ ಈ ಥರ ನೀಟಾಗಿ ಜೋಡಿಸ್ಕೊಂಡೆ. ಕಂಪ್ಲೀಟಾಗಿ ಸಜ್ಜೆ ಎಲ್ಲ ಕ್ಲೀನ್ ಆಯಿತು. ಇನ್ನು ಕೆಳಗಡೆ ಶೆಲ್ಫ್ ಮೇಲೆ ಇರೋದನ್ನು ಮಾಡ್ಕೋಬೇಕಿತ್ತು. ಸೊ ಇದಿಷ್ಟು ಕಂಪ್ಲೀಟಾಗಿ ನೀಟಾಯಿತು. ಒಂಥರ ಸಮಾಧಾನ ಅನಿಸುತ್ತೆ ಎಲ್ಲ ಕ್ಲೀನಿಂಗ್ ಆದಮೇಲೆ. ಇನ್ನು ಕೆಲವೊಂದಷ್ಟು ವಾಷಿಂಗ್ ಮಾಡುವಂಥ ಬಟ್ಟೆಗಳಿತ್ತು, ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಮುಗಿಸ್ಕೊಂಡೆ. ಇನ್ನು ನೆಕ್ಸ್ಟ್ ಡೇ ಅಂದರೆ ಟ್ಯೂಸ್ಡೇ ಮಂಗಳವಾರ ಆ್ಯಸ್ ಇಟ್ ಈಸ್ ಸೇಮ್ ಟಿಫನ್ ಕೆಲಸಗಳು ಮುಗಿಸ್ಕೊಂಡ್ಬಿಡ್ಬೇಕು. ಫಸ್ಟ್ ಅಡುಗೆ ಕೆಲಸನೇ ಕಂಪ್ಲೀಟಾಗಿ ಮುಗಿಬೇಕು, ಇಲ್ಲ ಅಂತ ಅಂದರೆ ಆಗಲ್ಲ. ಹಂಗಾಗಿ ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿಬಿಟ್ಟು ವಾಂಗಿಭಾತನ್ನ ಮಾಡ್ಕೊಂಡಿದ್ದೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇನ್ನು ಅವತ್ತು ಸಹ ಅವರೇನು ಬರ್ತೀನಿ ಅಂತ ಹೇಳಿರಲಿಲ್ಲ, ಒಂದು 3 ಡೇಸು. ಸೊ ಹಂಗಾಗಿ ಅವ್ರು ಬರೋಷ್ಟರೊಳಗಡೆ ಕಿಚನ್ದೆಲ್ಲ ನಾನೇ ಕಂಪ್ಲೀಟಾಗಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟೇನೆ. ಸ್ವಲ್ಪ ಹೇಗಿದ್ರು ಅವ್ರು ಬರಲ್ಲ ಅಂತ ಗೊತ್ತಾಯ್ತಲ್ವ, ಹಂಗಾಗಿ ಸ್ವಲ್ಪ ಕೆಲಸಗಳನ್ನೆಲ್ಲ ಬೇಗನೆ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಎಲ್ಪಿಗೆ ಕರೆದಿದ್ನಲ್ಲ, ಅವರೇನೋ ಪಾಪ ಹೇಳಿದ್ರು ನಾನು ಬರ್ತೀನಲ್ವ ಆವಾಗಲೇ ಸ್ಟಾರ್ಟ್ ಮಾಡೋಣ, ಒಬ್ಬರೇ ಮಾಡಬೇಡಿ ಅಂತ ಅಂದ್ಬಿಟ್ಟು. ಬಟ್ ನಾನೇ ಯಾಕೆಂದರೆ ಜಾಸ್ತಿ ಟೈಮೇ ಇರಲಿಲ್ಲ. ಯಾಕೆಂದರೆ ಇವಾಗ ಸಂಡೇ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನೆಕ್ಸ್ಟ್ ಸಂಡೇ ಅಷ್ಟರೊಳಗಡೆ ಕಂಪ್ಲೀಟಾಗಿ ಕ್ಲೀನಿಂಗ್ ಎಲ್ಲ ಮುಗ್ದೋಗ್ಬಿಡ್ಬೇಕು. ಯಾವುದಾದ್ರೂ ವಾಶ್ ಮಾಡೋವಂಥದ್ದು ಬಟ್ಟೆಗಳಾಗಿರ್ಬೋದು, ಕ್ಲೀನಿಂಗ್ದೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೋಬೇಕು ಅಂದ್ಬಿಟ್ಟೇನೆ ನಾನು ಮತ್ತೆ ವೆಯ್ಟ್ ಮಾಡೋದು ಬೇಡ, ಇನ್ನು ಟೈಮ್ ಇರಲ್ಲ ಅಂದ್ಬಿಟ್ಟೇನೆ ನಾನು ಮಾಡಿಕೊಂಡೆ. ಏನಕ್ಕೆ ಅವ್ರನ್ನ ಕರೆದಿದ್ದೆ ಅಂದರೆ ಮಗು ಇರೋದ್ರಿಂದ ಒಬ್ಬಳೇ ಮಾಡೋದಕ್ಕಾಗಲ್ಲ, ಬರ್ಡನ್ ಆಗುತ್ತೆ. ಅವರು ಸ್ವಲ್ಪ ಮಾಡ್ಕೊತಾ ಇದ್ದರೆ ನಾನು ಸ್ವಲ್ಪ ಮಾಡಿದ್ರೆ ಬೇಗ ಕೆಲಸಗಳು ಮುಗಿಯುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ನಾನು ಎಲ್ಪಿಗೆ ಅವ್ರನ್ನ ಕರ್ಕೊಂಡಿದ್ದು. ಸೊ ಹಂಗಾಗಿ ಇನ್ನೂ ಅವರು 3 ದಿನ ಆದಮೇಲೆ ಇನ್ನೂ ಹಾಲೆಲ್ಲ ಕ್ಲೀನ್ ಮಾಡೋದಿದೆಯಲ್ವಾ, ಸೊ ಹಂಗಾಗಿ ಅದನ್ನು ಬೇಕಾದರೆ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟೇನೆ ಕಿಚನ್ದೆಲ್ಲ ನಾನೇ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡೆ. ಇನ್ನು ಏನಂದರೆ ಸಜ್ಜೆದೆಲ್ಲ ಮಂಡೇನೇ ಆಗಿತ್ತಲ್ವಾ, ಇನ್ನು ಈ ಶೆಲ್ಫ್ದು ಅಂದರೆ ಏನಿದೆ ಕೌಂಟರ್ ಕ್ಲೀನಿಂಗ್ ಮಾತ್ರ ಅವತ್ತಿನ ದಿನ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಏನೋ ಅವರು ಸ್ಕೂಲ್ಗೆಲ್ಲ ಆಫೀಸ್ಗೆಲ್ಲ ಹೊರಟ ಮೇಲೆ ಬೇಗನೆ ಕೆಲಸ ಸ್ಟಾರ್ಟ್ ಮಾಡಿದ್ದಕ್ಕೆ
ಆ ಪಾತ್ರೆಗಳನ್ನೆಲ್ಲ ತೊಳ್ಕೊಂಬಿಟ್ಟೆ. ಅದೆಲ್ಲ ಒರೆಸ್ಕೊಂಡ್ನಲ್ವ, ಸ್ವಲ್ಪ ಬೇಗ ಆದಂಗಾಯಿತು. ಹಂಗಾಗಿ ನಾನೇನು ಮಾಡಿದೆ, ಇನ್ನು ಸಜ್ಜೆ ಕೆಳಗಡೆ ಇರೋ ಐಟಮ್ಸನ್ನು ಆವತ್ತೇ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಅಲ್ಲೇ ಆಗಿದ್ದು ಎಡವಟ್ಟು. ಯಾಕೆ ಅಂತ ಅಂದರೆ ಒಂದೇ ದಿನ ಮಾಡೋದಕ್ಕಾಗಲ್ಲ. ಈ ಪಾತ್ರೆಗಳಂತೂ ಡೈಲಿ ಯೂಸ್ ಮಾಡೋದಿದೆಯಲ್ಲ, ಈ ದೊಡ್ಡ ದೊಡ್ಡ ಪಾತ್ರೆಗಳನ್ನ ತೊಳ್ಕೊಂಬಿಡ್ಬೋದು. ಸಣ್ಣ ಪುಟ್ಟ ಪಾತ್ರೆಗಳು ಅದು ತೊಳೆಯೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಹಿಂಸೆ ಅನ್ನಿಸ್ಬಿಡುತ್ತೆ ನೋಡಿ. ಇದೆಲ್ಲ ಬೇಗ ಆಗೋಯ್ತು ಕೆಲಸ. ಸೊ ಹಂಗಾಗಿ ಬೇಗ ಆಗಿದೆಯಲ್ಲ, ಇದನ್ನೆಲ್ಲ ಜೋಡಿಸ್ಬಿಟ್ಟು ಅದನ್ನು ಮಾಡ್ಕೊಂಬಿಡೋಣ, ಬೇಗ ಆಗುತ್ತೆ ಅಂದ್ಬಿಟ್ಟು ಮಾಡಿಕೊಂಡೆ. ಬಟ್ ಅವತ್ತೊಂದು ದಿನ ಅಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆದಂಗೆ ಆಗೋಯ್ತು ನನಗೆ. ಒಂದು ಟ್ಯಾಬ್ಲೆಟ್ ತೊಗೊಂಡೆ ಮಲಗಿದ್ದಾಯಿತು ನೈಟು. ಅಷ್ಟು ಒಂಥರ ಸ್ಟ್ರೈನ್ ಆದಂಗೆ ಅನ್ನಿಸ್ಬಿಡ್ತು. ಪಾಪುನ ಇನ್ನು ಕೆಳಗಡೆ ಮನೆಯಲ್ಲಿ ಬಿಟ್ಟಿದ್ದೆ. ಸೊ ಅವನಿಗೆ ಊಟ ಮತ್ತಿನ್ನು ಟಿಫನ್ನು ಮಾಡಿಸೋದಷ್ಟೇ ನನ್ನ ಕೆಲಸ ಆಗಿತ್ತು. ಮಿಕ್ಕಿದೆಲ್ಲ ಅವನು ಅಲ್ಲೇ ಕೆಳಗಡೆನೇ ಆಟ ಆಡಿಕೊಂಡು ಮಲಗೋದೆಲ್ಲ ಮಾಡ್ಕೊಂಡ. ಸೊ ಹಂಗಾಗಿದ್ದಕ್ಕೆ ನಾನು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಯಿತು. ಈ ಮಗು ಹಿಡ್ಕೊಂಡು ಮನೆ ಕ್ಲೀನ್ ಮಾಡೋದಿದೆಯಲ್ಲ, ಅದಂತೂ ಸಿಕ್ಕಾಪಟ್ಟೆ ರಿಸ್ಕ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಒಬ್ಬರು ಯಾರಾದರೂ ಎಲ್ಪಿಗೆ ಬೇಕು ಅಂತ ಅನಿಸುತ್ತೆ. ಇನ್ನು ನಾವೇನೋ ಹೌಸ್ ವೈಫು ಮನೇಲಿ ಇರ್ತೀವಿ. ಸೊ ಹಿಂಗೆ ಒಂದು ದಿನ ಒಂದು ಕೆಲಸ ಮಾಡ್ಕೊತೀವಿ. ಈ ಹಬ್ಬ ಮಾಡೋ ಅಂಥವ್ರು, ಕೆಲ್ಸಕ್ಕೆ ಹೋಗೋವಂಥ ವುಮೆನ್ಸ್ ಇರ್ತಾರಲ್ವ, ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಸಿಗೋದು. ಒಂದು ದಿನ ರಜಾ ಏನಿರುತ್ತೆ ಸಂಡೇ, ಆ ದಿನದಲ್ಲೇ ಕಂಪ್ಲೀಟಾಗಿ ಮಾಡ್ಕೊತಾರೆ. ಬೇರೆಯವ್ರದ್ದು ಗೊತ್ತಿಲ್ಲ, ಬಟ್ ನಾನು ನಮ್ಮಮ್ಮ ಮಾಡೋದು ನೋಡಿದ್ದೀನಿ. ಅವ್ರಿಗೆ ಸಿಗೋದು ಒಂದಿನ ಸಂಡೇ. ಆ ಟೈಮಲ್ಲೇ ಅವರು ಬೆಳಗ್ಗೆ ಎದ್ದರೆ ಸಂಜೆವರೆಗೂ ಎಲ್ಲ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಈ ಥರ ಎಲ್ಲ ಇರುತ್ತೆ. ಒಂಥರ ರಿಸ್ಕ್ ಅನಿಸುತ್ತೆ. ನಾವಾದರೂ ಒಂದು ದಿನ ಒಂದು ಅಂತ ಮಾಡ್ಕೊತೀವಿ. ಸೊ ಹಂಗಾಗಿ ನನಗೇನೋ 2 ದಿನದಲ್ಲಿ ಕಂಪ್ಲೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಅವತ್ತು. ಸ್ವಲ್ಪ ಗ್ರಾಸರೀಸ್ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಸ್ಟೋರ್ ಮಾಡಿಕೊಂಡು ಕಿಚನ್ ಅಂತೂ ಕ್ಲೀನ್ ಆದಮೇಲೆ ಒಂಥರ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತಾಯಿತ್ತು. ಏಕೆಂತಂದರೆ ನಾವು ಆದಷ್ಟು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇ ಕಿಚನಲ್ಲಿ. ಸೊ ಕಂಪ್ಲೀಟಾಗಿ ಕ್ಲೀನ್ ಆಗಿಬಿಟ್ರೆ ಒಂಥರ ಏನೋ ಖುಷಿ ಅನಿಸುತ್ತೆ ನೋಡಿ. ಅದು ಸಜ್ಜದೆಲ್ಲ ಆದಮೇಲೆ ಕೆಳಗಡೆ ಐಟಮ್ಸು, ಯಾಕೆಂದರೆ ನಾನು ತೊಳೆದಾದ್ಮೇಲೆ ಅದನ್ನ ಈಚೆ ಇಡಬೇಕು, ಅದಕ್ಕೆ ನನಗೆ ಜಾಗ ಬೇಕಲ್ವ. ಸೊ ಹಂಗಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತಾ ಇದ್ದೆ. ಮೇಲ್ಗಡೆದೆಲ್ಲ ತೊಳೆದು ಇಟ್ಟ ಮೇಲೆ ಅದನ್ನು ನೀಟಾಗಿ ಒರೆಸ್ಕೊಂಡು ನೀರು ಸೋರಿದ್ಮೇಲೆ ಅದನ್ನು ಒರೆಸಿ ಮತ್ತೆ ಆಯಾ ಜಾಗಕ್ಕೆ ಅದನ್ನು ಜೋಡಿಸಿ, ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಕೆಳಗಡೆ ಐಟಮ್ಗಳನ್ನೆಲ್ಲ ತೆಗೆದು ಕೆಳಗಿಟ್ಟು ಅದನ್ನೆಲ್ಲ ಒರೆಸಿ ಅದು ಆರೋಷ್ಟರೊಳಗಡೆ ತೊಳೆಯೋ ಐಟಮ್ಗಳನ್ನೆಲ್ಲ ತೊಳೆದು ಈಚೆ ಇಟ್ಟು ಮತ್ತೆ ಅದನ್ನು ಆಯಾ ಜಾಗಕ್ಕೆ ಸೇರಿಸಿ ಇಟ್ಟಿದ್ದೀನಿ. ಈ ಥರನೇ ಮಾಡಿಕೊಂಡೆ. ಸೊ ಕಂಪ್ಲೀಟಾಗಿ ಕಿಚನೆಲ್ಲ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು. ಒಂಥರ ಸಮಾಧಾನ ಅನಿಸುತ್ತೆ ಕ್ಲೀನ್ ಆದಮೇಲೆ. ಮಾಡುವಾಗ ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ ಕೆಲಸ ಮಾಡುವಾಗ, ಬಟ್ ಎಲ್ಲ ನೀಟ್ ಆದಮೇಲೆ ಒಂಥರ ಆವಾಗ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ. ಇನ್ನು ನೆಕ್ಸ್ಟ್ ಡೇ ಅಂದರೆ ಬುಧವಾರ, ಅವತ್ತಿನ ದಿನ ಅಂದರೆ ಹಿಂದಿನ ದಿನ ಕಿಚನೆಲ್ಲ ಕ್ಲೀನ್ ಮಾಡಿ ಸಾಕಾಗಿದ್ದಕ್ಕೂ ಅದಕ್ಕೂ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡಿದ್ದೆ ಅಲ್ವಾ, ಹಂಗಾಗಿ ಬೆಳಗ್ಗೆ ಎಚ್ಚರ ಆಗಿದ್ದು ಲೇಟ್ ಆಗೋಯಿತು. ಸೊ ಹಂಗಾಗಿ ಅವ್ರಿಗೆ ಲಂಚ್ ಬಾಕ್ಸ್ ಬೇರೆ ಕಟ್ಟಬೇಕು, ಬೇಗ ಆಗೋ ಥರ ಅಂದ್ಬಿಟ್ಟು ಉಪ್ಪಿಟ್ಟನ್ನ ಮಾಡಿಕೊಂಡೆ. ಸೊ ಉಪ್ಪಿಟ್ಟನ್ನ ಮಾಡಿ ಅವತ್ತಿನ ದಿನ ಫ್ರಿಜ್ಜು ಮತ್ತಿನ ಸ್ವಲ್ಪ ಡೈಲಿ ವೇರ್ ಬಟ್ಟೆಗಳು ಜೋಡಿಸ್ಕೊಬೇಕಿತ್ತು, ಫ್ರಿಜ್ ಕ್ಲೀನ್ ಮಾಡ್ಕೊಬೇಕಿತ್ತು, ಇನ್ನು ಸ್ವಲ್ಪ ವಾಶ್ರೂಮ್ ಕ್ಲೀನಿಂಗ್ ಎಲ್ಲ ಇತ್ತು. ಸೊ ಇದಿಷ್ಟು ಕೆಲಸ ಅವತ್ತಿನ ದಿನ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅವ್ರು ಬರೋದು ಮಧ್ಯಾಹ್ನ ಮೇಲಾಗುತ್ತೆ. ಅವ್ರು ಬರೋಷ್ಟರೊಳಗಡೆ ನಾನು ಸ್ವಲ್ಪ ಡೈಲಿ ವೇರ್ ಬಟ್ಟೆಗಳನ್ನೆಲ್ಲ ಜೋಡಿಸಿ ಇಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಡೈಲಿ ವೇರ್ ಬಟ್ಟೆಗಳನ್ನೆಲ್ಲ ಈಚೆ ಒಂದು ಬೀರು ಇದೆ, ಅದರಲ್ಲಿ ನೀಟಾಗಿ ಎಲ್ಲ ಜೋಡಿಸಿ ಎತ್ತಿಟ್ಕೊಂಡೆ. ಅದಾದಮೇಲೆ ವಾಶ್ರೂಮ್ ಸಜ್ಜೆ ಮೇಲೆ ಸ್ವಲ್ಪ ಬೇಡದಲ್ಲೇ ಇರೋ ಒಂದಷ್ಟು ಐಟಮ್ಗಳೆಲ್ಲ ಇತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಆಮೇಲೆ ಫ್ರಿಜ್ ಕ್ಲೀನ್ ಮಾಡಬೇಕಿತ್ತಲ್ವಾ, ಸೊ ಅವ್ರು ಬರೋಷ್ಟರೊಳಗಡೆ ಫ್ರಿಜ್ಜಲ್ಲಿರೋ ಐಟಮ್ಸ್ಗಳನ್ನೆಲ್ಲ ಈಚೆ ಇಟ್ಟು ಗ್ಲಾಸ್ ಐಟಮ್ಸ್ಗಳೆಲ್ಲ ನೀಟಾಗಿ ತೊಳೆಸ್ಕೊಬೇಕಿತ್ತು. ಸೊ ಅದನ್ನು ಸಹ ಎಲ್ಲ ಈಚೆ ಇಟ್ಟಿದ್ದೆ. ಅವ್ರು ಬಂದ ತಕ್ಷಣ ಗ್ಲಾಸ್ ಐಟಮ್ಸ್ಗಳನ್ನೆಲ್ಲ ವಾಶ್ ಮಾಡಿ ಈಚೆ ಇಟ್ಟು ಅದು ನೀರು ಸೋರೋ ಅಷ್ಟರೊಳಗಡೆ ಫ್ರಿಜ್ಜೆಲ್ಲ ನೀಟಾಗಿ ಒರೆಸಿಸ್ಕೊಂಡು ಅದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಅವರು ಫ್ರಿಜ್ಜೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಟ್ಬಿಟ್ಟು ಅವ್ರು ಹೊರಟರು. ಅವ್ರು ಹೋಗಾದ್ಮೇಲೆ ನಾನು ಸ್ವಲ್ಪ
ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಫ್ರಿಜ್ ಐಟಮ್ಗಳನ್ನೆಲ್ಲ ನಾನು ನೀಟಾಗಿ ಜೋಡಿಸ್ಕೊಂಡಿದ್ದಾಯಿತು. ಇನ್ನು ಫ್ರಿಜ್ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿದ ಮೇಲೆ ಒಂದು ಸ್ವಲ್ಪ ಅಡುಗೆ ಮಾಡೋದಿತ್ತು. ಹಂಗಾಗಿ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಅಲ್ವಾ, ಸೊ ಮಧ್ಯಾಹ್ನಕ್ಕೂ ನಾನು ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಹಂಗಾಗಿ ಸಾಂಬಾರು ಮಾಡಿಬಿಟ್ರೆ ಇನ್ನು ನೆಕ್ಸ್ಟ್ ಡೇಗೆ ರೈಸ್ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನೈಟು ಕಡಲೆಕಾಳು ಸಾಂಬಾರನ್ನ ಮಾಡಿಕೊಂಡೆ. ಅದಾದಮೇಲೆ ಇನ್ನು ನೆಕ್ಸ್ಟ್ ಡೇ ಅಂದರೆ ಗುರುವಾರ ಆವತ್ತಿನ ದಿನ ಬೆಳಗ್ಗೆ ಟಿಫನ್ ಅಂತ ಹೇಳಿಬಿಟ್ಟು ಪುಳಿಯೋಗರೆನೇ ಮಾಡಿದ್ದೆ. ಸಾಂಬಾರಿತ್ತು, ಬಟ್ ಆದರೂ ಬಾಕ್ಸ್ ಕಟ್ಟೋದಕ್ಕೆ ಟಿಫನ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಪುಳಿಯೋಗರೆ ಗೊಜ್ಜು ಮಾಡಿ ರೈಸ್ನ ಮಾಡಿಕೊಂಡೆ. ಸೊ ಅದಾದಮೇಲೆ ಆವತ್ತಿನ ದಿನ ಫುಲ್ ಕಂಪ್ಲೀಟಾಗಿ ಹಾಲೆಲ್ಲ ಕ್ಲೀನ್ ಮಾಡಬೇಕಿತ್ತು. ಹಾಲು ಕ್ಲೀನ್ ಮಾಡಿದ್ರೆ ಕಂಪ್ಲೀಟಾಗಿ ಎಲ್ಲ ಕೆಲಸ ಮುಗಿಯುತ್ತೆ ನಂದು. ಸೊ ಹಂಗಾಗಿ ಆವತ್ತಿನ ದಿನ ಲಾಸ್ಟ್ ಕ್ಲೀನಿಂಗ್ ಅಂತಲೇ ಹೇಳ್ಬೋದು. ಇನ್ನು ಅವ್ರು ಬರೋಷ್ಟರೊಳಗಡೆ ನಾನು ಸ್ವಲ್ಪ ಧೂಳೆಲ್ಲ ಹೊಡ್ಕೊಂಡು ಸ್ವಲ್ಪ ಏನೇನಿದೆ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ. ಬಟ್ ನಾನು ಅವತ್ತು ಏನು ಅಂದ್ಕೊಂಡೆ ಅಂದರೆ ಬರೀ ಧೂಳೆಲ್ಲ ಹೊಡ್ಕೊಂಡು ಕಿಟಕಿ ಬಾಗಿಲು ಬೀರು ಎಲ್ಲ ಒರೆಸ್ಕೊಂಡ್ರೆ ಹಾಲಲ್ಲಿರೋ ಕಂಪ್ಲೀಟ್ ಕೆಲಸ ಮುಗಿಯುತ್ತೆ ಅಂತ ಅಂದ್ಬಿಟ್ಟು. ಅಷ್ಟೇ ಅಲ್ವಾ, ಬೇಗ ಆಗೋಗ್ಬಿಡುತ್ತೆ ಅಂತ. ಬಟ್ ನಾವು ಆ ಥರ ಅಂದ್ಕೊತೀವಿ, ಅಂದ್ಕೊಳ್ಳೋದೇ ಬೇರೆ, ಕೆಲಸ ಮಾಡೋದೇ ಬೇರೆ. ಯಾಕಂದರೆ ಕೆಲಸಕ್ಕೆ ಕೈ ಹಾಕ್ದಾಗಲೇ ಗೊತ್ತಾಗೋದು ಎಷ್ಟು ಟೈಮ್ ಹಿಡಿಯುತ್ತೆ ಆ ಕೆಲಸ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಟೈಮ್ ಹಿಡಿತು ಅಂತಲೇ ಹೇಳ್ಬೋದು. ಪಾಪ ಅವ್ರು ಹೊರಟಿದ್ದು ಸಹ ಲೇಟೇ ಆಗೋಯಿತು. ಪ್ರತಿಯೊಂದು ಎಲ್ಲ ಕಿಟಕಿ ಬಾಗಿಲು ಬೀರು ಎಲ್ಲ ಒರೆಸಿ, ಫ್ಯಾನು ಸ್ವಿಚ್ ಬೋರ್ಡು ಇದನ್ನೆಲ್ಲ ಕಂಪ್ಲೀಟಾಗಿ ಎಲ್ಲ ಒರೆಸಿ ಮಾಡೋಷ್ಟರೊಳಗಡೆ ತುಂಬ ಟೈಮ್ ಹಿಡಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಕೆಲಸ ಎಲ್ಲ ಸ್ವಲ್ಪ ನಿಧಾನಕ್ಕೆ ಮಾಡಬೇಕು, ಬೇಗ ಬೇಗ ಮಾಡೋದಕ್ಕಾಗೋದೇ ಇಲ್ಲ. ನೀಟಾಗೆಲ್ಲ ನೋಡಿ ಕೆಲವೊಂದು ವಸ್ತುಗಳೇನಿರುತ್ತೆ ಅದನ್ನೆಲ್ಲ ಅರೆಬರೆಯಲ್ಲಿ ಮಾಡೋದಕ್ಕಾಗಲ್ಲ, ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸಮಯ ತಗೊಳುತ್ತೆ. ಸೊ ಹಂಗಾಗಿ ತುಂಬಾ ಟೈಮ್ ಹಿಡಿತು ಅಂತಲೇ ಹೇಳ್ಬೋದು. ಒಟ್ಟಾರೆ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಆಯಿತು ಅವತ್ತಿನ ದಿನ. ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡ್ವಿ. ಒಂಥರ ಸಮಾಧಾನ ಅಂತ ಅನ್ನಿಸ್ತು. ಆಲ್ರೆಡಿ ಪೂಜೆ ಮಾಡಿ ಒಂದು ವಾರನೇ ಆಗಿತ್ತು. ಲಾಸ್ಟ್ ಫ್ರೈಡೇ ಪೂಜೆ ಮಾಡಿದ್ದು ನಾನು. ಪೂಜೆ ಮಾಡೇ ಇರಲಿಲ್ಲ. ಸೊ ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನ್ ಆದಮೇಲೆ ನೀಟಾಗಿ ಗಂಜಲ ಹಾಕಿ, ಉಪ್ಪು ಹಾಕಿ, ಅರಿಶಿನ ಹಾಕಿ ಮನೆಯೆಲ್ಲ ನೀಟಾಗಿ ಒರೆಸಿ ದೇವ್ರ ದೀಪನ ಹಚ್ಚಿ ಪೂಜೆನ ಮಾಡಿಕೊಂಡೆ. ಇನ್ನು ಸ್ವಲ್ಪ ಕೆಲವೊಂದು ವಾಸ್ ಇದೆಯಲ್ಲ ಅದನ್ನೆಲ್ಲ ವಾಶ್ ಮಾಡ್ಕೋಬೇಕಿತ್ತು, ಅದನ್ನೆಲ್ಲ ಕಂಪ್ಲೀಟಾಗಿ ಮಾಡಿಕೊಂಡೆ. ಒಟ್ಟಾರೆ ನಾನು ಡೀಪ್ ಕ್ಲೀನ್ ಮಾಡೋದಕ್ಕೆ ಭಾನುವಾರದಿಂದ ಹಿಡಿದು ಗುರುವಾರ ಅಲ್ಲಿಗೆ ಒಂದು 5 ದಿನ ಟೈಮ್ ತೊಗೊಂಡಿದ್ದೀನಿ. ಸೊ ಹಬ್ಬ ಅಂತ ಅಂದರೆ ಪ್ರತಿಯೊಬ್ಬರು ಮನೆಗಳಲ್ಲೂ ಇದೇ ಥರ ಮಾಡ್ಕೊತಾರೆ. ಒಟ್ಟಾರೆ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗೀತು ಅಂತಲೇ ಹೇಳ್ಬೋದು. ಒಂಥರ ಸಮಾಧಾನ ಅನಿಸುತ್ತೆ ಎಲ್ಲ ಕ್ಲೀನ್ ಆದಮೇಲೆ. ಸೊ ಕಂಪ್ಲೀಟ್ ಈ ಕ್ಲೀನಿಂಗ್ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ನೋಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿಯವರೆಗೂ ಥ್ಯಾಂಕ್ ಯು. ಬಾಯ್ ಸ್ನೇಹಿತರೆ.